ಕ್ರಿಕೆಟ್ ಮಾತುಕತೆ ಚಾನಲ್ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ಹಿಂದೆ ಗೋಲ್ಡ್ KGF ಸ್ಟ್ರಾಟಜಿ ಅಂತ ಒಂದು ಪ್ಲೇಲಿಸ್ಟ್ ಮಾಡಿದ್ದೆ. ಅದರಲ್ಲಿ KGF ಸಿನಿಮಾ ಬಂದಾಗ ಎಲ್ಲ ಗೋಲ್ಡ್ ಬಗ್ಗೆನೇ ಆಗಿತ್ತು. ಅದನ್ನು ಇಟ್ಕೊಂಡು ಯಾವ ರೀತಿಯಾದಂಥ ಇನ್ಸ್ಟ್ರೂಮೆಂಟ್ಸ್ಗಳಿದೆ ಗೋಲ್ಡಲ್ಲಿ, ಯಾವುದನ್ನು ಬೆಸ್ಟ್ ಅಂತ ಮಾತಾಡಿದ್ವಿ. ಅಲ್ಲೂ ಬೆಸ್ಟ್ ವಿನ್ನರ್ SGBನೇ ಅಂತಾಗಿತ್ತು. ರೆಗ್ಯುಲರ್ ನಮ್ಮ ಚಾನಲ್ ವೀಡಿಯೋಸ್ ಏನಿದೆಯೋ ಅದಕ್ಕಿಂತ ಬೇರೆ ಥರ ಬಂದಿದ್ದು. ಒನ್ ಆಫ್ ದ ಅರ್ಲಿ ವೀಡಿಯೋಸ್ ಅದು ನನ್ನ ಚಾನಲಲ್ಲಿ ಒಂದು ವಿಸಿಬಿಲಿಟಿನ ಕೊಟ್ಟಿದ್ದು, ಜನರಿಗೆ ರೀಚ್ ಮಾಡಿಸಿದಂಥ ವೀಡಿಯೋ. ಹಾಗಾಗಿ ಯಾರಾದರೂ ನೋಡಿಲ್ಲ ಅಂತಂದರೆ ಐ ಬಟನಲ್ಲಿ ಕೊಡ್ತಾ ಇರ್ತೀನಿ, ನೀವು ನೋಡ್ತಾ ಹೋಗ್ಬೋದು. ಆದರೆ ಚಿನ್ನ ಖರೀದಿಸುವ ಮುನ್ನ ಈ ವಿಷಯ ನಿಮಗೆ ತಿಳಿದಿರಲಿ ಅಂತ ಒಂದು ವಿಡಿಯೋ ಮಾಡಿದೆ. ಅದರಲ್ಲಿ ಡೆಡಿಕೇಟೆಡ್ ಆಗಿ SGB ಅಂದರೆ ಏನು, SGBನಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡೋದು, ಇನ್ ಕೇಸ್ ಈಗ ನೋಡಿ ನಿಲ್ಲಿಸ್ಬಿಟ್ಟಿದ್ದಾರೆ 2024ರಿಂದ SGBಗಳು ಇಶ್ಯೂ ಆಗ್ತಾ ಇಲ್ಲ. ಇಶ್ಯೂ ಇದ್ದಾಗ ಯಾವ ರೀತಿಯಾಗಿ ಅದನ್ನ ಬೈ ಮಾಡುವಂಥದ್ದು ಜರೋದ ಕಾಯಿನ್ ಪ್ಲಾಟ್ಫಾರ್ಮ್ ಮೂಲಕ, ಅದೇ ರೀತಿಯಾಗಿ ಸೆಕೆಂಡರಿ ಮಾರ್ಕೆಟಲ್ಲಿ SGBನ ತೊಗೊಳೋದಾದ್ರೂ ಕೂಡ ಕೈಟಲ್ಲಿ ಯಾವ ರೀತಿಯಾಗಿ ತೊಗೊಳೋದು ಅಂತ ಡೀಟೇಲಾಗಿ ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಅದನ್ನ ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ಬೋದು. ಇವತ್ತು ಏನು ಮಾತಾಡೋಕ್ಕೆ ಬಂದಿದ್ದೀನಿ ಅಂತಂದರೆ 2026ರ ಬಜೆಟ್ನಲ್ಲಿ ಗೋಲ್ಡು ಸಿಲ್ವರ್ಗೆ ಒಂದಿಷ್ಟು ಟ್ಯಾಕ್ಸೇಷನಲ್ಲಿ ಚೇಂಜಸ್ನ ಮಾಡ್ತಾ ಹೋದ್ರಲ್ವ, ಎಸ್ಪೆಷಲಿ SGB ರಿಲೇಟೆಡ್ ಆಗಿ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನೋಡಿ, SGB ಸಾವರಿನ್ ಗೋಲ್ಡ್ ಬಾಂಡ್ಗೆ ನಿಮಗೆ ಒಟ್ಟು 8 ವರ್ಷ ನಿಮಗೆ ಲಾಕಿನ್ ಪೀರಿಯಡ್ ಅಂತ ಇತ್ತು. ಆದರೆ 5 ವರ್ಷ ಆದಮೇಲೆ ನಿಮಗೆ ಎಕ್ಸೆಂಪ್ಷನ್ಗೂ ಅಂದರೆ ನೀವು ವಿಡ್ರಾ ಕೂಡ ಮಾಡ್ಬೋದಾಗಿತ್ತು. ಯಾಕೆ ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿತ್ತು ಅಂದರೆ SGB ಗೋಲ್ಡ್ ಬಾಂಡು ಗೌರ್ಮೆಂಟಿಂದ ಒಂದು ಬ್ಯಾಕಿಂಗ್ ಇರುವಂಥ ಸೆಕ್ಯೂರಿಟಿ, ಜೊತೆಗೆ ನಿಮಗೆ ಪ್ರತಿ ವರ್ಷ 2.5% ಗೋಲ್ಡ್ ಪ್ರೈಸ್ ಮೇಲೆ ಹೋಗಲಿ ಕೆಳಗಡೆ ಹೋಗಲಿ, ನೀವು ಇನ್ವೆಸ್ಟ್ ಮಾಡಿರೋ ಪ್ರೈಸು, ನೀವು ಇನ್ವೆಸ್ಟ್ ಮಾಡಬೇಕಾದ್ರೆ ಎಷ್ಟು ಕೊಟ್ಟಿರ್ತಾರೋ ಅದಕ್ಕೆ 2.5% ಆ್ಯನ್ಯಲಿ ನಿಮಗೆ ಕೊಡ್ತಾ ಹೋಗ್ತಾ ಇದ್ರು ಇಂಟ್ರೆಸ್ಟ್ ಅಂತ ಹೆಚ್ಚುವರಿಯಾಗಿ. ಹಾಗೆಯೇ ನಿಮಗೆ ಎಕ್ಸೆಂಪ್ಟ್ ಆಗಿತ್ತು, ಟ್ಯಾಕ್ಸ್ ಏನು ಕೂಡ ಬೀಳ್ತಾ ಇರಲ್ಲ. ಇಲ್ಲಿ ನಾನು ನೋಡಿ ಈಗ ಏನು ಡಿಫ್ರೆನ್ಸ್ ಆಗಿದೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲು ಯಾವ ರೀತಿ ಆಗಿತ್ತು ಅಂತಲೂ ಕೂಡ ಹೇಳ್ತಾ ಇದ್ದೀನಿ. ಸೊ SGBದು ಮೊದಲೇನಾಗಿತ್ತು, ನೀವು ಪ್ರೈಮರಿ ಮಾರ್ಕೆಟ್ ಎಲ್ಲರೂ ತೊಗೊಂಡಿರಿ. ಸೆಕೆಂಡರಿ ಪ್ರೈಮರಿ ಮಾರ್ಕೆಟ್ ಅಂದ್ರೇನು, ಈಗ ಈ ವರ್ಷ SGB ಒಂದು RBI ಕಡೆಯಿಂದ ಒಂದು 4 ಸಲ ಬಂದು ಇಶ್ಯೂ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. 8 ವರ್ಷ ಟೆನ್ಯೂರಿಗೆ ಇಶ್ಯೂ ಮಾಡ್ತಾರೆ. ಅಂದರೆ ಈಗ 2026ಕ್ಕೆ ಬಂತು ಅಂತಂದರೆ ಅದು ಏನಾಗಿರುತ್ತೆ, 2034ನೇ ಇಸ್ವಿ ತನಕ ಇರುವಂಥ ಬಾಂಡ್ ಅಂತ ಬರುತ್ತೆ. ಆ ಹೆಸರಲ್ಲಿ ಬಂದಿರುತ್ತದೆ. ಈಗ ನಾವು ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಮಾತಾಡಿದ್ದೀನಿ, ಇಂಟ್ರೆಸ್ಟ್ ಇದ್ದವ್ರು ಚೆಕ್ಔಟ್ ಮಾಡ್ಬೋದು. ಸೊ ಆ ಥರ ಇತ್ತು ಅಂತಂದರೆ ಅದರಲ್ಲಿ ನೀವು ಪ್ರೈಮರಿಯಾಗಿ ಅಂದರೆ ಅದು ಇನ್ವೆಸ್ಟ್ ಮಾಡಬೇಕಾದ್ರೆ ನಿಮಗೆ ಏನೋ ಅವಕಾಶ ಕೊಡ್ತಾರೆ. ಫಸ್ಟ್ ಟೈಮ್ ಅದು ಬರುತ್ತೆ, ಈಗ IPO ಬಂದಂಗೆ ಅಂತ ಅಂದ್ಕೊಳ್ಳಿ. ನೀವು ಆ ಥರ ಫಸ್ಟ್ ಟೈಮ್ ಫ್ರೆಶ್ ಇಶ್ಯೂ ಆದಾಗ ಏನು ಒಂದು ಪರ್ ಗ್ರಾಮಿನ ರೇಟ್ ನಡೀತಾ ಇರುತ್ತೋ ಇಶ್ಯೂ ಆಗೋ ಪ್ರೈಸಲ್ಲಿ ಅದಕ್ಕೆ ₹50 ಡಿಸ್ಕೌಂಟಲ್ಲಿ ಅದನ್ನ ಇಶ್ಯೂ ಮಾಡ್ತಾ ಹೋಗ್ತಾರೆ. ಆದರೆ ಎಲ್ಲರೂ ಕೂಡ ಪ್ರೈಮರಿ ಈ ಥರ ಲಾಂಚ್ ಆದಾಗಲೇ ಕೂಡ ಪಾರ್ಟಿಸಿಪೇಟ್ ಮಾಡೋಕ್ಕಾಗಿರೋದಿಲ್ಲ ಅಲ್ವಾ. ಹಾಗಾಗಿ ಈಗ ಆಲ್ರೆಡಿ ಬಂದಿರುವಂಥ SGBಗಳಿದೆ. ಈಗ ಉದಾಹರಣೆಗೆ 2027ಕ್ಕೆ ಮೆಚುರಿಟಿ ಆಗುವಂಥದ್ದು ಇರ್ಬೋದು, 2030ಕ್ಕೆ ಮೆಚುರಿಟಿ ಆಗುವಂಥ ಬಾಂಡ್ಗಳು. ಅಂದರೆ 8 ವರ್ಷ ಹಿಂದೆ 2030ಕ್ಕೆ ಅಂದರೆ 2022ರಲ್ಲಿ ಇಶ್ಯೂ ಆಗಿರುವಂಥದ್ದು. 2032 ಅಂತ ಇರೋದು ಇವಾಗ ಲಾಸ್ಟ್ ಇರುವಂಥದ್ದು ನಮಗೆ, ಯಾಕಂದರೆ 2024ರಲ್ಲಿ ಲಾಂಚ್ ಆಗಿರುವಂಥದ್ದು. ಈ ರೀತಿ ಇದರಲ್ಲೂ ಕೂಡ ನೀವು ಆಲ್ರೆಡಿ ಇಶ್ಯೂ ಆಗಿರುವಂಥ SGB ಬಾಂಡಲ್ಲೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಹೋಗ್ಬೋದು. ಅದನ್ನ ನಾವು ಸೆಕೆಂಡರಿ ಮಾರ್ಕೆಟ್ ಪಾರ್ಟಿಸಿಪೇಷನ್ ಅಂತ ಕರಿತಾ ಹೋಗ್ತೀವಿ. ಈಗ ಏನು ಹೇಳಿದ್ರು ಅಂದರೆ ಈ ವರ್ಷ ಬಜೆಟಲ್ಲಿ ಮೊದಲು ನೀವು ಪ್ರೈಮರಿ ಮಾರ್ಕೆಟನ್ನಾರು ಪಾರ್ಟಿಸಿಪೇಟ್ ಮಾಡಿರಿ, ಸೆಕೆಂಡರಿ ಮಾರ್ಕೆಟಲ್ಲಿ ಅಂದರೆ 1-2 ವರ್ಷ ಆಗಿದೆ ಬಂದು ಬಾಂಡು, ಆಮೇಲೆ ನೀವು ಖರೀದಿ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಅವಾಗಲಾಗೂ ಆಗಿರಿ ನಿಮಗೆ, ನೀವು ಕೊನೆ ತನಕ ನೀವು ಇಟ್ಕೊಂಡ್ರಿ ಅಂತಂದರೆ ನಿಮಗೆ ಟ್ಯಾಕ್ಸ್ ಫ್ರೀ ಆಗಿರ್ತಿತ್ತು ಅದು, ಆಯಿತಾ. ಆ ಟ್ಯಾಕ್ಸ್ ಫ್ರೀ ಆಗಿ ನಿಮಗೆ ಆ ರಿಟರ್ನ್ಸ್ ಬರ್ತಾಯಿತ್ತು. ಈಗ ಏನು ಹೇಳಿದ್ದಾರೆ, ಯಾರು RBIಯಿಂದ ಇಶ್ಯೂ ಮಾಡಿರ್ತಾರಲ್ಲ, ಸ್ಟಾರ್ಟಿಂಗಲ್ಲಿ ಇಶ್ಯೂ ಮಾಡಿದಾಗ ತೊಗೊಂಡಿರ್ತಾರಲ್ಲ, ಅವರು ಮೆಚುರಿಟಿ ತನಕ ಇಟ್ಕೊಂಡ್ರೆ ಮಾತ್ರ, ಅಂದರೆ 8 ವರ್ಷ ಅವ್ರು ಹೋಲ್ಡ್ ಮಾಡಿದ್ರೆ ಮಾತ್ರ ಅವರಿಗೆ ನಿಮಗೆ STCG ಆಗಲಿ LTCG ಆಗಲಿ ಯಾವುದು ಕೂಡ ಬೀಳೋದಿಲ್ಲ. ಮಧ್ಯದಲ್ಲಿ ನೀವು ಏನಾದ್ರು ಮಾರ್ಬಿಟ್ರಿ ಅಂತಂದರೆ ನೀವು 12.5% ಏನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ ಅದನ್ನು ಕೊಡ್ತಾ ಹೋಗಬೇಕು ಅಂತ ಹೇಳಿದ್ದಾರೆ. ಇದು SGBಗೆ ಒಂದು ಹಿನ್ನಡೆ ಆಯಿತು. ಯಾಕೆಂತಂದರೆ ಈ ರೀತಿಯಾಗಿದೆ ಅಂತ ಹೇಳಿರಲಿಲ್ಲ ಇದುವರೆಗೂ ಕೂಡ. ಸೊ ಹಾಗಾಗಿ ಈಗ SGBನ ನಿಜವಾಗ್ಲೂ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ನಾವು ನೋಡಬೇಕಾ ಅನ್ನೋದನ್ನು ಈಗ ವಿಮರ್ಶೆ ಮಾಡೋಕ್ಕೆ ಬಂದಿದ್ದೀನಿ ಇವತ್ತು. ಸೊ ಹೊಸದಾಗಿ SGB ಅಂತೂ ಬರ್ತಾ ಇಲ್ಲ ಅಲ್ವಾ, ಯಾಕೆಂದರೆ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟಿನಲ್ಲಿ ಗೋಲ್ಡನ್ನು ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ವಿ, ಅದು ಸರ್ಕಾರಕ್ಕೆ ಹೊರೆ ಆಗ್ತಾರೆ ಅಂತ ನಿಲ್ಲಿಸ್ಬಿಟ್ಟಿದ್ದಾರೆ. ಇವಾಗ ಮುಂದೆ ಕಂಟಿನ್ಯೂ ಮಾಡ್ತಾರೋ ಇಲ್ವೋ ಅದ್ರ ಬಗ್ಗೆ ಯಾವುದೇ ರೀತಿ ಅಂತ ಕ್ಲಾರಿಟಿ ಬಂದಿಲ್ಲ. ಆದರೆ ಸೆಕೆಂಡರಿ ಮಾರ್ಕೆಟಲ್ಲಿ ಈಗಲೂ ಕೂಡ ಅವೈಲೇಬಲ್ ಇದೆ. ನಾನು ಆಗಲೇ ಹೇಳಿದಾಗೆ 2030 32ಕ್ಕೆ ಮೆಚೂರ್ ಆಗುವಂಥದ್ದು ಈ ಥರದ್ದು ಏನು ನಡೀತಾ ಇದೆ ಅದನ್ನು ನೀವು ಪಾರ್ಟಿಸಿಪೇಟ್ ಮಾಡ್ಬೋದಾಗಿತ್ತು. ಈಗ ಅದನ್ನು ಪಾರ್ಟಿಸಿಪೇಟ್ ಮಾಡೋದಾದರೆ ಅದು ಸೂಕ್ತ ಆಗುತ್ತಾ ಇಲ್ವಾ ಅನ್ನೋದನ್ನು ನಾವು ಮಾತಾಡ್ತಾ ಹೋಗೋಣಂತೆ. ನೋಡಿ, ಸೆಕೆಂಡರಿ ಮಾರ್ಕೆಟಲ್ಲಿ ಇವಾಗ ಏನು ಚೇಂಜಸ್ ಆಗುತ್ತೆ ಅಂತಂದರೆ, ನೀವು ಸೆಕೆಂಡರಿ ಮಾರ್ಕೆಟಲ್ಲಿ ಇವಾಗ ತೊಗೊಂಡ್ರಿ ಅಂತಂದರೆ ನೀವು ಏನೇ ಮಾಡಿ ನೀವು ಏನೋ ಅಂದರೆ ಅಪ್ ಟು 12 ಮಂತ್ಸ್ ಒಳಗಡೆ ನೀವು ಮಾರಿದ್ರಿ ಅಂತಂದರೆ ಅದು ನಿಮಗೆ STCG ಆಗಿ ನಿಮಗೆ ಬೀಳ್ತಾ ಹೋಗುತ್ತೆ. ಅಂದರೆ STCG ಅಂದರೆ ನಿಮ್ಮ ಸ್ಲ್ಯಾಬ್ ರೇಟ್ ಎಷ್ಟು, 20% ಇದ್ದವ್ರಿಗೆ 20%, 30% ಇದ್ದವ್ರಿಗೆ 30% ಅಲ್ವಾ STCG ರೇಟ್ಸು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ. ಅದು ಅಂದರೆ ನೀವು ತೊಗೊಂಡು ಸೆಕೆಂಡರಿ ಮಾರ್ಕೆಟ್ಸಲ್ಲಿ ತೊಗೊಂಡು 1 ವರ್ಷದ ಒಳಗಡೆ ಮಾರಿದ್ರೆ ಅದನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೀತಾರೆ. ಇನ್ ಕೇಸ್ ನೀವು 12 ತಿಂಗಳಿಗಿಂತ ಜಾಸ್ತಿ ಈವನ್ ಆ ಬಾಂಡ್ ಮೆಚೂರ್ ಆಗೋ ತನಕ ನೀವು ಇಟ್ಕೊಂಡ್ರು ಸೆಕೆಂಡರಿ ಮಾರ್ಕೆಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಇವಾಗ ಎಕ್ಸೆಂಪ್ಟ್ ಆಗೋದಿಲ್ಲ ಟ್ಯಾಕ್ಸು, 12.5% ಇಂಟ್ರೆಸ್ಟ್ನ ಕೊಡಲೇಬೇಕು, ಆಯಿತಾ. ಅಂದರೆ ಯಾರು 2024 ಮುಂಚೆ RBI ಅನೌನ್ಸ್ ಮಾಡಿದಾಗ ಪಾರ್ಟಿಸಿಪೇಟ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರಲ್ಲ
ಅವ್ರು ಮಾತ್ರ 8 ವರ್ಷದ ತನಕ ಹೋಲ್ಡ್ ಮಾಡಿಟ್ರೆ ಅವರಿಗೆ ಎಕ್ಸೆಂಪ್ಟ್ ಆಗ್ತಾ ಹೋಗುತ್ತೆ. ಈಗ ನೀವು ಮಧ್ಯದಲ್ಲಿ ತೊಗೊಂಡಿದ್ರಿ ಅಂತಂದರೆ 2024 ಆದಮೇಲೆ ಆಲ್ರೆಡಿ ಇರುವಂಥದ್ದು ನೀವೇನೇ ತೊಗೊಂಡಿದ್ರು ಅಂದ್ರೂ ನೀವು ಕೊನೆ ತನಕ ಇಟ್ಕೊಂಡ್ರೂ ಕೂಡ ನಿಮಗೆ ಎಕ್ಸೆಂಪ್ಟ್ ಸಿಗಲ್ಲ, 12.5% ಟ್ಯಾಕ್ಸ್ ಬಿದ್ದೇ ಬೀಳುತ್ತೆ. ಇವಾಗ ಕೊಟ್ಟರು ಕೂಡ ನಿಮಗೆ 1 ವರ್ಷ ಆಗಿತ್ತು ಅಂದರೆ 12.5% ಬಿದ್ದೇ ಬೀಳುತ್ತೆ. ಇದು ಮೇನ್ ಚೇಂಜ್ ಬಂದಿರುವಂಥದ್ದು. ಬಾಕಿ ಅಂತ ಮಿಕ್ಕಿದೆಲ್ಲ ಅದೇ ರೀತಿ ಇತ್ತು. ನೀವು ಡಿಜಿಟಲ್ ಗೋಲ್ಡ್ ತೊಗೊತಾ ಇದ್ದೀರಾ ಅಥವಾ ಫಿಸಿಕಲ್ ಗೋಲ್ಡನ್ನ ಸಿಲ್ವರ್ನ ಹೋಗಿ ಹೊರಗಡೆ ತೊಗೊತಾ ಇದ್ದೀರಾ ಅಂದರೆ 2 ವರ್ಷದ ಒಳಗಡೆ ಮಾರಿದ್ರಿ ಅಂತಂದರೆ ಅದನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತಾರೆ. 2 ವರ್ಷ ಆದಮೇಲೆ ಮಾರಿದ್ರಿ ಅಂತಂದರೆ ನಿಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು 12.5% ಬೀಳುತ್ತೆ. ಇಂಪಾರ್ಟೆಂಟ್ಲಿ ETF ನಾವು ಇನ್ವೆಸ್ಟ್ ಮಾಡ್ತೀವಿ, ಬೀಸ್ ಆಗಿರ್ಬೋದು, KSಗಳಾಗಿರ್ಬೋದು, ಅದರಲ್ಲೂ ಕೂಡ 12 ತಿಂಗಳ ತನಕ ಒಳಗಡೆ ನೀವು ಮಾರಿದ್ರೆ ಅದಕ್ಕೆ STCG ಅಂತ ಕರೀತಾರೆ. ನೀವು ಸ್ಲ್ಯಾಬ್ ರೇಟ್, ನಿಮ್ಮ ಇನ್ಕಮ್ ಟ್ಯಾಕ್ಸಲ್ಲಿ ಯಾವ ಸ್ಲ್ಯಾಬಲ್ಲಿ ಬರ್ತಿರೋ ಅಷ್ಟು ಟ್ಯಾಕ್ಸ್ನ ಕಟ್ಟಬೇಕಾಗುತ್ತೆ. 12 ತಿಂಗಳಿಗಿಂತ ಜಾಸ್ತಿ ನೀವು ಹೋಲ್ಡ್ ಮಾಡಿದ್ರಿ ಅಂದರೆ ಸೇಮ್ SGB ಸೆಕೆಂಡರಿ ಮಾರ್ಕೆಟಲ್ಲಿ ಏನಿದೆಯೋ ಅದೇ ಥರ 12.5% ಬೀಳುತ್ತೆ. ಅಂದರೆ ಇದರ ಸಮ್ಮರಿ ಏನು ಹೇಳ್ತಾ ಇದೆ ಅಂತಂದರೆ ಇಲ್ಲಿ ಸೇಮ್ ವಿತ್ ಮ್ಯೂಚುವಲ್ ಫಂಡ್ ಕೂಡ. ಮ್ಯೂಚುವಲ್ ಫಂಡಲ್ಲಿ ಒಂದು ಗಮನಿಸಬೇಕಾಗಿರೋದು, ನೀವು ಮ್ಯೂಚುವಲ್ ಫಂಡ್ ಯಾರು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು 2 ವರ್ಷ ಇಟ್ಕೋಬೇಕು. 2 ವರ್ಷ ಹೋಲ್ಡ್ ಮಾಡಿದ್ರೆ ಮಾತ್ರ ಅದನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತೀವಿ. 2 ವರ್ಷ ಆದಮೇಲೆ ಇದ್ದರೆ ಮಾತ್ರ ಅದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. 2 ವರ್ಷದ ಒಳಗಡೆ ನೀವು ಯಾವಾಗಲೇ ಮಾರಿದ್ರು ನೀವು ಜಾಸ್ತಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ಮ್ಯೂಚುವಲ್ ಫಂಡಿಗೆ ಕಂಪೇರ್ ಮಾಡಿದ್ರೆ ETFಗಳು ಬೆಟರ್ ಇದೆ. ETF-ಗಿಂತನೂ ಬೆಟರು SGB ಆಗಿತ್ತು, ಆದರೆ ಈಗ ಅದು ರೆಡ್ಯೂಸ್ ಆಗಿದೆ. ಅಂದರೆ SGB ಯಾರು ಇಶ್ಯೂ ಆದಾಗ ನೀವು ಪರ್ಚೇಸ್ ಮಾಡಿದ್ರಿ ಅದನ್ನ ನೀವು ಇನ್ನೂ ಹೋಲ್ಡ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಮಾತ್ರ ಇದು ಎಕ್ಸೆಂಪ್ಟ್ ಆಗ್ತಾ ಹೋಗುತ್ತೆ. ನಿಮಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು ಬೀಳಲ್ಲ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು ಬೀಳಲ್ಲ. ನಿಮಗೆ ಅದು ಮೆಚುರಿಟಿ ತನಕ ಇಟ್ಕೊಂಡ್ರೆ ಮಾತ್ರ. ಇವಾಗ ನೀವು ಮಧ್ಯದಲ್ಲಿ ಬಿಟ್ಟರೆ ಅಂತಂದರೆ ಅದು ಕೂಡ ಚೇಂಜಸ್ ಆಗಿದೆ. ಇವಾಗ ಅದು 12.5% ನೀವು ಕೊಡಬೇಕಾಗ್ತಾ ಹೋಗುತ್ತೆ. ಹಾಗಾಗಿ ಹೋಲ್ಡ್ ಮಾಡಿರೋರು, ಆಲ್ರೆಡಿ ಪಾರ್ಟಿಸಿಪೇಟ್ ಮಾಡಿರೋರು ನೀವು ಹೋಲ್ಡ್ ಮಾಡಿದ್ರೆ ಬೆನಿಫಿಷಿಯಲು. ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ SGB ಇವಾಗ ಅಟ್ರಾಕ್ಟಿವ್ ಆಗಿ ಉಳಿದಿಲ್ಲ. ಆದರೂ ಕೂಡ ನಿಮಗೆ ಹೇಳ್ಬೋದು 2.5% ಎಕ್ಸ್ಟ್ರಾ ಇಂಟ್ರೆಸ್ಟ್ ರೇಟ್ ಕೊಡ್ತಾರಲ್ಲ ಅಂತ. ಅದನ್ನ ನಾನು ಡೀಟೇಲಾಗಿ ಮಾತಾಡ್ತಾ ಹೋಗ್ತೀನಿ. ನೋಡಿ, ಇವಾಗ ಟ್ಯಾಕ್ಸ್ ಶೀಟ್ ಅಂತ ನಾನು ಈಸಿ ಮಾಡಿಬಿಟ್ಟಿದ್ದೀನಿ ಇಲ್ಲಿ. ನೋಡಿ, ಫಿಸಿಕಲ್ ಗೋಲ್ಡು ಅಫ್ಕೋರ್ಸ್ ಅದರಲ್ಲಿ ಏನೂ ಸಿಗೋದಿಲ್ಲ. ಅಂದರೆ ಮನೆಯಲ್ಲಿ ಬೇಕಾಗುತ್ತೆ ಅಂತಂದರೆ ನೀವು ಕೊಡಬೇಕಾಗುತ್ತೆ. ಆದರೆ ನೀವು ಅದಕ್ಕೆ GST ಹಾಕ್ತಾರೆ, ಮೇಕಿಂಗ್ ಚಾರ್ಜಸ್ ಹಾಕ್ತಾರೆ. ಅದಕ್ಕೆ ಅಂತ ಏನು ಎಕ್ಸ್ಟ್ರಾ ಇಂಟ್ರೆಸ್ಟ್ ಅಂತ ಬರಲ್ಲ. ಬರೀ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಅಂತ ಮಾಡ್ತಾ ಇದ್ದೀವಿ ಅಂದರೆ ಫಿಸಿಕಲ್ ಗೋಲ್ಡು ಆಗೋದಿಲ್ಲ. ಆದರೆ ಮನೆಯಲ್ಲಿ ಒಂದು ಫಿಸಿಕಲ್ ಅಸೆಟ್ ಇರಬೇಕು. ಯಾವತ್ತು ಇದು ಸಪ್ಲೈ ಕ್ರಂಚ್ ಆಗುತ್ತೋ ಏನೋ, ಎಲ್ಲ ETF ಡಿಜಿಟಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ, ನಾನು ಮಧ್ಯದಲ್ಲಿ ಒಂದಿಷ್ಟು ಕ್ಯಾಶ್ ಔಟ್ ಮಾಡ್ಕೋಬೇಕು ಅಂತಂದರೆ ನೀವು ಬೇಕಾದರೆ ಕಾಯಿನ್ಸು ಅಥವಾ ಬಾರ್ಸು ಆ ಥರದ್ದು ಕೂಡ ನೀವು ಪ್ಲಾನ್ ಮಾಡ್ಬೋದು ಇನ್ವೆಸ್ಟ್ಮೆಂಟ್. ಯಾಕಂದರೆ ಕೆಲವರು ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಸಿಲ್ವರಲ್ಲಿ ಇವಾಗ ಸಪ್ಲೈ ಕ್ರಂಚ್ ಆಗಿದೆ ಅಲ್ವಾ. ಸಿಲ್ವರ್ ಬೆಲೆ ನಿಮಗೆ ತುಂಬ ಮೇಲ್ಗಡೆ ಹೋಗ್ತಿದೆ, ಬಟ್ ಹೊರಗಡೆ ಹೋಗಿ ಕೇಳಿದ್ರೆ ನಿಮಗೆ ಸಿಲ್ವರ್ ಸಿಗೋದೇ ಇಲ್ಲ. ಅಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿಲ್ವರ್ ಸಿಗ್ತಿಲ್ಲ. ಹಾಗಾಗಿ ಇಂಡಸ್ಟ್ರಿ ಡಿಮ್ಯಾಂಡ್ ಕೂಡ ಜಾಸ್ತಿ ಇರೋದ್ರಿಂದ ಆ ರೀತಿ ಆಗಿದೆ. ಗೋಲ್ಡ್ಗೂ ಮುಂದೆ ಒಂಥರ ಆ ಥರ ಬರ್ಬೋದು ಅಂತ ಕೆಲವರು ಗೋಲ್ಡ್ನ ಫಿಸಿಕಲ್ ಫಾರ್ಮಲ್ಲೇ ಹೋಲ್ಡ್ ಮಾಡೋಕ್ಕೆ ಇಷ್ಟಪಡೋರು ಇದ್ದಾರೆ. ಆದರೆ ಆ ಥರ ಮಾಡಿದ್ರಿ ಅಂತಂದರೆ ನಿಮಗೆ ಸೆಕ್ಯೂರಿಟಿ ಕೂಡ ಒಂದು ಕನ್ಸರ್ನ್ ಆಗ್ತಾ ಹೋಗುತ್ತೆ. ಫಿಸಿಕಲ್ ಗೋಲ್ಡ್ನ ಎಲ್ಲಿಡ್ತೀರ ಅಂತ. ಜೊತೆಗೆ ಸ್ಪೆಷಲ್ ಇಂಟ್ರೆಸ್ಟ್ ಅಂತ ಏನೂ ಬರೋದಿಲ್ಲ. ಬಟ್ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಡೈವರ್ಸಿಫಿಕೇಶನ್ ಮಾಡೋದು ಫಿಸಿಕಲ್ ಗೋಲ್ಡ್ಗೆ ಒಳ್ಳೆಯದೇ ಅಂತಲೇ ನಾನು ಹೇಳ್ತೀನಿ. ಅದೇ ರೀತಿಯಾಗಿ ETF ಅಂತ ನೀವು ಬರೋದಾದರೆ ಅದಕ್ಕೂ ಕೂಡ ನಿಮಗೆ ಏನು ಎಕ್ಸ್ಟ್ರಾ ಚಾರ್ಜಸ್ ಅಂತ ಬೀಳೋದಿಲ್ಲ. ಆದರೆ ETF-ಅಲ್ಲಿ GST ಇರೋದಿಲ್ಲ. ಬಟ್ ಏನಂದರೆ ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತಲ್ವ. ಪ್ರತಿ ತಿಂಗಳು ನೀವು ₹100 ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ SIP ಮೂಲಕ ಆಗಿರ್ಬೋದು ಅಥವಾ ಲಂಸಮ್ ಆಗಿರ್ಬೋದು, ಅದರಲ್ಲಿ ₹80 ಪೈಸೆನೋ 70 ಪೈಸೆನೋ ಅದಕ್ಕೆ ಎಕ್ಸ್ಪೆನ್ಸ್ ರೇಷಿಯೋ ಅಂತ ತೊಗೊಳ್ತಾ ಹೋಗ್ತಾರೆ. ಇದು ರಿಕರಿಂಗ್ ಕಾಸ್ಟ್, ಪ್ರತಿ ವರ್ಷ ನೀವು ಕೊಡ್ತಾ ಹೋಗಬೇಕು ಎಕ್ಸ್ಪೆನ್ಸ್ ರೇಷಿಯೋ. ಅದೊಂದು ನೀವು ಗಮನದಲ್ಲಿ ಇಟ್ಕೋಬೇಕು. SGB ಒರಿಜಿನಲ್ ಸಬ್ಸ್ಕ್ರೈಬರ್ ಅಂದರೆ ಪ್ರೈಮರಿ ಮಾರ್ಕೆಟಲ್ಲಿ ಬೈ ಮಾಡಿರೋರಾದರೆ ನಿಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನೂ ಇರೋದಿಲ್ಲ. ನೀವು ಇಲ್ಲಿ ಮೆಚುರಿಟಿ ತನಕ ಹೋಲ್ಡ್ ಮಾಡಿದ್ರೆ ಮಾತ್ರ. ಮಧ್ಯದಲ್ಲಿ ಮಾಡಿದ್ರೆ ನಿಮಗೂ 12.5% ಬೀಳ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಮಧ್ಯದಲ್ಲೇ ಇದರಲ್ಲಿ ಮಾಡಿದ್ರೆ 8 ವರ್ಷ ಹೋಲ್ಡ್ ಮಾಡಿದ್ರೆ ಮಧ್ಯದಲ್ಲಿ ಮಾಡಿದ್ರೆ ನಿಮಗೂ ಕೂಡ ಬೀಳ್ತಾ ಹೋಗುತ್ತೆ. ಅದೇ ಕ್ಯಾಪಿಟಲ್ ಗೇನ್ ಬೀಳ್ತಾ ಹೋಗುತ್ತೆ. ಸೇಮ್ ಸೆಕೆಂಡ್ರಿ ಬಯರ್ಸಿಗೆ ಏನಾಗಿದೆ, ಇವಾಗ ಸೆಕೆಂಡ್ರಿ ಬಯರ್ಸು ಕೂಡ ಕೊನೆ ತನಕ ಹೋಲ್ಡ್ ಮಾಡಿ ಇಟ್ಟಿದ್ದರೆ ಅವರಿಗೆ ಎಕ್ಸೆಂಪ್ಟ್ ಆಗ್ತಾ ಇತ್ತು. ಎಲ್ಲರೂ ಅದಕ್ಕೆ ಸೆಕೆಂಡ್ರಿ ಮಾರ್ಕೆಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಆದರೆ ಇನ್ನು ಮುಂದೆ ನೀವು ಸೆಕೆಂಡ್ರಿ ಬಯರ್ ಆಗಿದ್ದರೆ ನಿಮಗೆ ಆ ಎಕ್ಸೆಂಪ್ಷನ್ ಸಿಗೋದಿಲ್ಲ. ಹಾಗಾಗಿ ಸೆಕೆಂಡರಿ ಮಾರ್ಕೆಟಲ್ಲಿ SGBನ ಬೈ ಮಾಡೋದನ್ನ ಇಲ್ಲಿ ಸ್ವಲ್ಪ ಇದು ಹಿಂದಕ್ಕೆ ತೊಗೊಂಡು ಬರ್ತಾ ಕೊಡುತ್ತೆ. ಆದರೆ ನೀವು ಹೇಳ್ಬೋದು 2.5% ಇಂಟ್ರೆಸ್ಟ್ ಕೂಡ ಸಿಗ್ತಾ ಹೋಗುತ್ತಲ್ಲ ಸೆಕೆಂಡರಿ ಮಾರ್ಕೆಟಲ್ಲಿ ಬೈ ಮಾಡಿದ್ರೆ ಅಂತ. ಆದರೆ ನೀವು ನೋಡಬೇಕು, ಈಗ ಯಾರ್ಯಾರು ಕೊನೆ ತನಕ ಹೋಲ್ಡ್ ಮಾಡಬೇಕು ಅಂತ ಇಟ್ಕೊಂಡಿರ್ತಾರೋ ಅವರಿಗೆಲ್ಲ ಇವಾಗ ನಿರಾಸೆ ಆಗಿರುತ್ತಲ್ವ ಇದರಿಂದ. ಹಾಗೆ ಏನಾಗ್ತಾ ಹೋಗುತ್ತೆ, ಆ ಪ್ರೀಮಿಯಮ್ಗಳು ಕೂಡ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಆ ಅಡ್ಜಸ್ಟ್ ಆಗೋದ್ರಿಂದ ನಿಮಗೆ ಲಿಕ್ವಿಡಿಟಿ ಕೂಡ ಒಂದು ಪ್ರಾಬ್ಲಮ್ ಆಗ್ಬೋದು. ನಾನು ತೋರಿಸ್ತೀನಿ ಅಂತ ಡೀಟೇಲ್ ಆಗಿ. ಜೊತೆಗೆ ನಿಮ್ಗೆ ಏನಾಗ್ತಾ ಹೋಗ್ಬೋದು, ಆ 2.5% ಏನು ಅಟ್ರಾಕ್ಟಿವ್ನೆಸ್ ಇದೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದರೆ ಆ 2.5% ಇಂಟ್ರೆಸ್ಟ್ ಏನು ಬರುತ್ತಲ್ಲ ಅದು ಟ್ಯಾಕ್ಸಬಲ್. ಮತ್ತು ಅದರಲ್ಲಿ ನೀವೇನಾದ್ರು 30% ಟ್ಯಾಕ್ಸಲ್ಲಿ ಇದ್ದೀರಾ ಅಂತಂದರೆ ನಿಮಗೆ ಏನಂತ ಒಂದು ಜಾಸ್ತಿ ಗೇನ್ ಅಂತ ಅನಿಸ್ತಾ ಹೋಗುತ್ತೆ. ಈ ಇಂಟ್ರೆಸ್ಟ್ ಇನ್ಕಮ್ ಯಾವುದು ಕನ್ಫ್ಯೂಸ್ ಆಗ್ತಾ ಇದೆ ಅಂದರೆ ಇನ್ನೊಂದ್ಸಲ ಹೇಳ್ತೀನಿ. ಈ ಇಂಟ್ರೆಸ್ಟ್ ಇನ್ಕಮ್ಮು ಬರೀ SGB ಹೋಲ್ಡರ್ಸ್ಗೆ ಕೊಡೋದು. ನೀವು ಬರೀ ಹೋಲ್ಡ್ ಮಾಡಿ ಇಟ್ಕೊಂಡಿದ್ರು ಸಾಕು SGBನ. ಪ್ರತಿ ವರ್ಷ ನಿಮಗೆ ನೀವು ಎಷ್ಟು ಇನ್ವೆಸ್ಟ್ ಮಾಡಿರ್ತಾರೋ ಅದರ 2.5% ಇಂಟ್ರೆಸ್ಟ್ಗಳು ಬರ್ತಾ ಇರುತ್ತೆ. ಅದು ಟ್ಯಾಕ್ಸಬಲ್ ಆಗ್ತಾ ಇತ್ತು. ಅದನ್ನು ನೀವು ITR ಫೈಲ್ ಮಾಡಬೇಕಾದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ನೀವು ತೋರಿಸ್ಬೇಕಾಗಿತ್ತು. ಆದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು ಏನು ಬರ್ತಾ ಇತ್ತು, ನೀವು ಕೊನೆ ತನಕ ಹೋಲ್ಡ್ ಮಾಡಿದ್ರೆ ಅಂದರೆ ಗೋಲ್ಡ್ ಮೇಲ್ಗಡೆ ಹೋಗಿ ನೀವು ₹5,000 ತೊಗೊಂಡಿದ್ರೆ ಗೋಲ್ಡು 10,000 ಹೋಗಿದೆ, 15,000 ಹೋಗಿದೆ ಅಂದರೆ ಆ ಒಂದು 5,000 10,000 ಎಕ್ಸ್ಟ್ರಾ ಏನು ಮಾಡಿದ್ರಿ ಅದಕ್ಕೆ ನಿಮಗೆ ಯಾವುದೇ ರೀತಿಯ ಟ್ಯಾಕ್ಸ್ ಬೀಳ್ತಾ ಇರಲಿಲ್ಲ. ಅದು SGBನಲ್ಲಿ ಮಾತ್ರ ಸಾಧ್ಯ ಆಗಿರ್ತಾ ಇತ್ತು. ಆದರೆ ಅದು ಇವಾಗ ಒರಿಜಿನಲ್ ಸಬ್ಸ್ಕ್ರೈಬರ್ಸ್ಗೆ ಅಂತ ಮಾಡಿದ್ದಾರೆ. ಹಾಗಾಗಿ ಹೊಸದಾಗಿ
SGBನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಅವಕಾಶಗಳಿಲ್ಲ ಇವಾಗ. ಹಾಗಾಗಿ ಈಗ ಇರೋದರಲ್ಲಿ ETF ಮತ್ತು SGBಯ ಏನು ಒಂದು ಡಿಫ್ರೆನ್ಸ್ ಇತ್ತು ಅದು ತುಂಬ ತಿನ್ನಾಗಿದೆ ಇವಾಗ. ಅಂದರೆ ಲಿಕ್ವಿಡಿಟಿ ಮತ್ತೊಂದನ್ನೆಲ್ಲ ನೋಡೋದಾದರೆ ETF ಸೂಕ್ತ ಅಂತ ಅನಿಸ್ತಾ ಹೋಗುತ್ತೆ. ಅದನ್ನ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ 2 ದಾರಿಗಳು ಕೂಡ ನಾನು ತೋರಿಸಿದ್ದೀನಿ. ಮೇನ್ ಕಾಸ್ಟ್ ಬರುವಂಥದ್ದು ನಿಮಗೆ ETF ಆ ಮ್ಯಾನೇಜ್ಮೆಂಟ್ ಫೀಸ್ ಅಥವಾ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಏನು ಕೊಡ್ತೀನಲ್ಲ ಅದು SGBನಲ್ಲಿ ಇರೋದಿಲ್ಲ. ಆದರೆ ಲಿಕ್ವಿಡಿಟಿ ಅಂತ ಬರ್ತಾ ಹೋಗೋದಾದರೆ ನಿಮಗೆ ETF ಲಿಕ್ವಿಡಿಟಿ ಜಾಸ್ತಿ ಇರ್ತಾ ಹೋಗುತ್ತೆ ಕಂಪೇರ್ ಟು SGB ಸೆಕೆಂಡರಿ ಮಾರ್ಕೆಟಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಆಲ್ರೆಡಿ ನಮ್ಮ ಚಾನಲಲ್ಲಿ ಮಾತಾಡಿದ್ದೀನಿ ನಿಮಗೆ ಒಂದು 20% ಅಲೋಕೇಶನ್ ಗೋಲ್ಡಲ್ಲಿ ಇರುವಂಥದ್ದು ಒಳ್ಳೆಯದು ಅಂತ. ಅದು ಎಷ್ಟು ಪ್ರೂವ್ ಆಗಿದೆ ಈ ಟೈಮಲ್ಲಿ ಅಲ್ವಾ, ಎಷ್ಟೊಂದು ದೊಡ್ಡ ಒಂದು ರ್ಯಾಲಿ ಆಯಿತು ಗೋಲ್ಡಲ್ಲಿ. ಹಾಗಾಗಿ ಅದಿರುವಂಥದ್ದು ಒಳ್ಳೆಯದು. ಇಲ್ಲಿ ಒಂದಿಷ್ಟು ಟಾಪ್ ಪರ್ಫಾರ್ಮಿಂಗ್ ಗೋಲ್ಡ್ ETFಗಳು ಕೂಡ ಇದೆ. ಯಾವುದರಲ್ಲಿ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಗಿದೆ ಅಂದರೆ ಒಂದು ಒಳ್ಳೆ AUMನ ಒಂದು ಒಳ್ಳೆ ಲಿಕ್ವಿಡಿಟಿ ಇದೆ, ಜೊತೆಗೆ ಹಿಸ್ಟಾರಿಕಲ್ ರಿಟರ್ನ್ ಕೂಡ ಯಾವ ರೀತಿ ಕೊಟ್ಟಿದೆ, ಜೊತೆಗೆ ಎಕ್ಸ್ಪೆನ್ಸ್ ರೇಷನ್ ಕೂಡ ಯಾವುದರಲ್ಲಿ ಚೆನ್ನಾಗಿದೆ ಅನ್ನೋದನ್ನು ನೋಡಿಕೊಂಡು ನೀವು ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೋದು. ಹೇಗೇನು ರೆಕಮೆಂಡೇಷನ್ ಅಲ್ಲ, ಟಾಪ್ ಪರ್ಫಾರ್ಮಿಂಗ್ ಯಾವುದಿದೆ ಅನ್ನೋದನ್ನು ಇಲ್ಲಿ ಡೇಟಾ ಲಿಸ್ಟ್ ಆಗಿದೆ ಅಷ್ಟೇ. ಸೊ ಹಾಗಾದರೆ ಯಾರು ವಿನ್ ಆಗ್ತಾರೆ ಇದರಲ್ಲಿ ಅಂತ ನೋಡೋದಾದರೆ ನೋಡಿ, ನಿಮಗೆ ಲಾಂಗ್ ಟರ್ಮ್ ದೃಷ್ಟಿ ಇದೆ. ನಾನು ಕೊನೆಯ ತನಕ ನಾನು ಹೋಲ್ಡ್ ಮಾಡ್ತೀನಿ. ಮತ್ತು ಈಗ ಆ ಪ್ರೀಮಿಯಮಲ್ಲಿ ನಡೀತಾ ಇರುತ್ತೆ ಅಂದರೆ ನಿಮಗೆ ಮಾರ್ಕೆಟ್ ವ್ಯಾಲ್ಯೂನೇ ಒಂದಿರುತ್ತೆ, ಆ್ಯಕ್ಚುಯಲ್ ವ್ಯಾಲ್ಯೂನೇ ಒಂದಿರುತ್ತೆ. ಯಾವಾಗ ಗೋಲ್ಡು ಸಿಲ್ವರಲ್ಲಿ ವಿಪರೀತವಾಗಿ ಬೆಲೆ ಮೇಲ್ಗಡೆ ಹೋಗ್ತಾ ಹೋಯಿತು, ಅದರ ಆ್ಯಕ್ಚುಯಲ್ ವ್ಯಾಲ್ಯೂ ಹುಡುಕೋದು ಕಷ್ಟ ಆಗುತ್ತೆ. SGBನಲ್ಲಿ ಅದನ್ನ ಯಾವ ರೀತಿಯಾಗಿ ಹುಡುಕೋದು, ಅದೇ ರೀತಿಯಾಗಿ ETF ಯಾವ ರೀತಿ ಹುಡುಕೋದು ಅಂತ ನಾನು ತೋರಿಸ್ತೀನಿ ನಿಮಗೆ. ಸೊ ಹಾಗಾಗಿ ಲಾಂಗ್ ಟರ್ಮ್ ನಿಮಗೆ ಮೆಚುರಿಟಿ ತನಕ ಹೋಲ್ಡ್ ಮಾಡೋಕ್ಕಿದೆ, ಅಥವಾ ಆಲ್ರೆಡಿ ನೀವು SGBನಲ್ಲಿ ನೀವು ತೊಗೊಂಡಿದ್ದೀರಾ ಹಿಂದೆ ಅಂತಂದರೆ ನೀವು ಕೊನೆ ತನಕ ಇಟ್ಕೊಳ್ಳೋದು ನಿಮಗೆ ಟ್ಯಾಕ್ಸ್ ಎಫಿಷಿಯನ್ಸಿ ದೃಷ್ಟಿಯಿಂದಲೂ ಕೂಡ ಅದು ಸೂಕ್ತ ಆಗ್ತಾ ಹೋಗುತ್ತೆ. ಆದರೆ ನನಗೆ ಈಗ ಗೋಲ್ಡ್ ಮೇಲೆ ಹೋಗ್ತಾ ಇದೆ, ನನಗೆ ಕರೆಕ್ಷನ್ ಆಗ್ತಾ ಇದೆ ಅಂದರೆ ನಾನು ಎಕ್ಸಿಟ್ ಮಾಡುವಂಥ ನನಗೆ ಕೆಪಾಸಿಟಿ ಇರಬೇಕು. ಸೊ ಹಾಗಾಗಿ ನಾನು ಶಾರ್ಟ್ ಟರ್ಮಲ್ಲಿ ನಾನು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಗೋಲ್ಡ್ ETF ಬೆಸ್ಟ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಲಿಕ್ವಿಡಿಟಿನೂ ಕೂಡ ಇದೆ, ಜೊತೆಗೆ ನಾನು ಒಂದೇ ಸಲ ನನಗೆ ಇನ್ವೆಸ್ಟ್ ಮಾಡೋಕ್ಕೆ ಅವಕಾಶ ಇಲ್ಲ, ನಾನು SIP ಮಾಡಬೇಕು ಅಂದ್ರೂ ಕೂಡ ನಿಮಗೆ ಗೋಲ್ಡ್ ETF ಕೂಡ ಸೂಕ್ತ ಆಗುತ್ತೆ. ಯಾಕೆಂದರೆ SGB ಅಂದರೆ ನೀವು ಗ್ರಾಮ್ ಗಟ್ಟಲೆ ತೊಗೋಬೇಕು. ETFಗಳಲ್ಲಿ ಆ ರೀತಿ ಅಲ್ಲ. ನಿಮಗೆ ETF ನಿಮಗೆ ವೆರಿ ಮೈನರ್ ಒಂದು 100 ರೂಪಾಯಿ 150 ರೂಪಾಯಿಗೂ ಕೂಡ ಒಂದು ಕ್ವಾಂಟಿಟಿ ಸಿಗೋ ಥರ ETFಗಳಿದೆ. ಹಾಗಾಗಿ ಸಣ್ಣ ಪ್ರಮಾಣದಲ್ಲಿ ಹೂಡಿಕೆ ಮಾಡಬೇಕು ಅಂತ ಇರೋರು, ಅಥವಾ ಶಾರ್ಟ್ ಟರ್ಮಲ್ಲಿ ಹೂಡಿಕೆ ಮಾಡಬೇಕು, ನನಗೆ ಲಿಕ್ವಿಡಿಟಿ ಇರಬೇಕು, ಯಾವಾಗ ಬೇಕೋ ಆವಾಗ ತಗೊಳ್ಳೋ ಥರ ಇರಬೇಕು, ಆ ಥರ ಇರೋರು ನೀವು ETF ಸೂಕ್ತ ಆಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನ ನೀವು ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ಸೊ ಒಂದಿಷ್ಟು ನಾನು ತೋರಿಸ್ತಾ ಹೋಗ್ತೀನಿ. ಇವಾಗ SGB ಅನಲೈಸರ್ ಅಂತ ನಿಮಗೆ ಒಂದು ಟೂಲ್ ಇತ್ತು. ಇದು ಫ್ರೀ ಟೂಲ್ ಆಗಿತ್ತು ಹಿಂದೆ, ಆಯಿತಾ. ಈ ಫ್ರೀ ಟೂಲ್ನ ಏನು ಮಾಡಿಬಿಟ್ಟಿದ್ದಾರೆ ಇವಾಗ ಪೇಮೆಂಟಾಗಿ ಕನ್ವರ್ಟ್ ಮಾಡಿದ್ದಾರೆ. ಏನು ಹೆಲ್ಪ್ ಮಾಡುತ್ತೆ ಅಂದರೆ ಇದು ನಿಮಗೆ ಕೆಲವೊಂದು ಸಲ ಏನಾಗ್ತಾ ಹೋಗುತ್ತೆ, SGB ಇಶ್ಯೂ ಆಗಿರೋದು ಈಗ ನಡೀತಾ ಇರೋ ಪ್ರೈಸ್ಗಿಂತ ಅದು ಕಮ್ಮಿ ನಡೀತಾ ಇದೆಯಾ ಜಾಸ್ತಿ ನಡೀತಾ ಇದೆಯಾ ಅಂತ ನೀವು ನೋಡ್ತಾ ಹೋಗ್ಬೇಕಲ್ವ. ಅಂದರೆ ಅರ್ಥ ಏನು ಹೇಳ್ತಾ ಇದ್ದೀನಿ ಅಂದರೆ, ಈಗ 5,000 ರೂಪಾಯಿಗೆ ಒಂದು SGBನ ಇಶ್ಯೂ ಮಾಡಿದ್ದಾರೆ. ಇವತ್ತಿನ ಗೋಲ್ಡ್ ಪ್ರೈಸು ಲೆಟ್ಸೆ 14,000ಕ್ಕೆ ಹೋಗಿದೆ ಅಂತ ಅನ್ಕೊಳ್ಳೋಣ. ಸೊ ಅದು 14,000 ಆಸ್ಪಾಸಲ್ಲೇ ನಡೀತಾ ಇರಬೇಕಲ್ವ. ಅದೇನಾಗ್ತಾ ಹೋಗುತ್ತೆ, ಒಂದೊಂದ್ಸಲ 15,000ಕ್ಕೆ ಹೋಗಿರುತ್ತೆ, ಒಂದೊಂದ್ಸಲ 13,000ಕ್ಕೆ ಹೋಗಿರುತ್ತೆ. ಅಂದರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಏನಿರುತ್ತೋ ಅದಕ್ಕಿಂತ ತುಂಬ ಆಚೆ ಈಚೆ ನಡೀತಾ ಇರುತ್ತೆ. ನೀವು ತುಂಬ ಜಾಸ್ತಿ ಇದ್ದಾಗ ನೀವು ಕೊಟ್ಟು ತೊಗೊಂಡ್ರಿ ಅಂತಂದರೆ ನೀವೇನು ಮಾಡ್ತಾರೆ, ಪ್ರೀಮಿಯಂ ಕೊಟ್ಟು ತೊಗೊಂಡಂಗೆ ಆಗ್ತಾ ಹೋಗುತ್ತೆ. ಸೊ ಅದರಿಂದ ನಿಮಗೆ ಲಾಸ್ ಆಗ್ತಾ ಹೋಗುತ್ತೆ. ಅದೇ ಸಲ ಒಂದೊಂದ್ಸಲ ಏನಾಗುತ್ತೆ, ಏನು ನಡಿಬೇಕಾಗಿತ್ತು ಅದಕ್ಕಿಂತ ಕಮ್ಮಿನೂ ನಡೀತಾ ಇರುತ್ತೆ ಒಂದೊಂದ್ಸಲ, ಎಗೇನ್ ಬಿಕಾಸ್ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಅದನ್ನ ಡಿಸ್ಕೌಂಟ್ ಅಂತೀವಿ. ಇವರು ಏನು ಮಾಡಿದ್ದಾರೆ ಅಂದರೆ ಇದನ್ನೆಲ್ಲ ಸಾರ್ಟ್ ಔಟ್ ಮಾಡೋಕ್ಕೆ ಒಂದಿಷ್ಟು ಇಮೇಲ್ ಅಲರ್ಟು, ನಿಮಗೆ ಟೆಲಿಗ್ರಾಮ್ ಅಲರ್ಟು ಈ ರೀತಿ ಕೊಡ್ತಾ ಹೋಗ್ತಾರೆ. ಸೊ ನಿಮಗೆ ಲೈವ್ ಆಗಿ ಅಪ್ಡೇಟ್ ಆಗ್ತಾ ಇರುತ್ತೆ, SGBನಲ್ಲಿ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇರುತ್ತೆ. ಬಟ್ ಈಗ ಡಿಸ್ಪೈಟ್ ಈ ಒಂದು ಟ್ಯಾಕ್ಸ್ ರೂಲ್ಸ್ ಎಲ್ಲ ಚೇಂಜ್ ಆದಮೇಲೆ ಇಷ್ಟು ನೀವು ಪ್ರೀಮಿಯಂನ ಕೊಟ್ಟು ನೀವು ತೊಗೊಂಡು ಮಾಡುವಂಥದ್ದು ಸೂಕ್ತನ ಅನ್ನೋದು ನೋಡಬೇಕು. ಮೊದಲು ಇದು ಫ್ರೀ ಟೂಲ್ ಆಗಿತ್ತು. ಹಿಂದೆ ನನ್ನ ಚಾನಲ್ ಕೂಡ ಹೇಳಿದ್ದೆ ನಿಮಗೆ SGB ಅನಲೈಸರ್ ಅಂತ. ಡಿಸ್ಕೌಂಟ್ ಬರ್ತಾ ಇದೆ ಅಂದರೆ ಜೊತೆಗೆ ಇದೊಂದೇ ಅಲ್ಲ, ಗೋಲ್ಡ್ ಪ್ರೈಸನ್ನು ಒಂದೇ ಅಲ್ಲ, ಅವ್ರು ಏನು ಮಾಡ್ತಾರೆ, ಇಂಟ್ರೆಸ್ಟ್ ಕೂಡ ಇನ್ನೆಷ್ಟು ಇಂಟ್ರೆಸ್ಟ್ ಕೊಡೋಕ್ಕಿದೆ ಈ ಸೀರೀಸ್. ಇವಾಗ 2021-22ರಲ್ಲಿ ಇಶ್ಯೂ ಮಾಡಿರೋ ಸೀರೀಸ್ ಅಂದರೆ ಇನ್ನೆಷ್ಟು ಇಂಟ್ರೆಸ್ಟ್ ಕೊಡೋಕ್ಕಿದೆ ಅವ್ರದ್ದು. ಆ ಇಂಟ್ರೆಸ್ಟನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಬೆಟರಾ ಅಥವಾ ನೆಕ್ಸ್ಟ್ ಸೀರೀಸಿನ SGBನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಬೆಟರಾ ಅಂತ ಡೀಟೇಲ್ ಆಗಿ ಇದರಲ್ಲಿ ನಿಮಗಿದೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಚೆಕ್ಔಟ್ ಮಾಡ್ಬೋದು. ಬಟ್ ನಾನು ಆಗಲೇ ಹೇಳಿದಾಗೆ ಈಗಿನ ಮಾರ್ಕೆಟ್ನ ಒಂದು ಹೊಸ ಏನು ಟ್ಯಾಕ್ಸೇಷನ್ ರೂಲ್ಸ್ ಬಂದಿದೆ. ನೀವು ಸೆಕೆಂಡರಿ ಮಾರ್ಕೆಟಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ನೀವು ಮೆಚುರಿಟಿ ತನಕ ಇಟ್ಕೊಂಡ್ರೂ ನಿಮಗೇನು ಪ್ರಯೋಜನ ಇಲ್ಲ, ನಿಮಗೆ ಟ್ಯಾಕ್ಸ್ ಕೊಡ್ತೀವಿ ಅಂದಾಗ ಇಷ್ಟನ್ನೆಲ್ಲ ಅನಲೈಸ್ ಮಾಡಿ ಅದನ್ನ ನೋಡಿಕೊಂಡು ಮಾಡುವಂಥದ್ದು ಅಷ್ಟು ಸೂಕ್ತ ಆಗೋಲ್ಲ. ಬಿಕಾಸ್ ಲಿಕ್ವಿಡಿಟಿ ಅಂತ ನೀವು ನೋಡೋದಾದರೆ ನೋಡಿ, ಮಾರ್ಕೆಟಲ್ಲಿ ನೀವು ಬಂದರೆ ಇಲ್ಲಿ ಲಿಕ್ವಿಡಿಟಿ ತೋರಿಸ್ತಾ ಹೋಗುತ್ತೆ ಯಾವ್ಯಾವ ಸೀರೀಸ್ ಇದೆ ಅಂತ. ನಾನು ಆಗಲೇ ಹೇಳಿದಾಗೆ ಲಾಸ್ಟ್ ಸೀರೀಸ್ ನಿಮಗೆ ಅವೈಲೇಬಲ್ ಇರೋದು 2032 ಸೀರೀಸ್, ವೆಬ್ ಸೀರೀಸು. ಇದು 2024ರಲ್ಲಿ ಇಶ್ಯೂ ಆಗಿರುವಂಥದ್ದು. ಹೈಯೆಸ್ಟ್ ವಾಲ್ಯೂಮ್ ಅಂತ ನೋಡೋದಾದ್ರೂ ಕೂಡ ಅದರಲ್ಲೇ ನಡೀತಾ ಇದೆ ವಾಲ್ಯೂಮ್ ಅನ್ನೋದು. ಬಟ್ ನೀವು ಕೆಲವೊಂದು ಇತ್ತೀಚಿನ ಸೀರೀಸ್ಗಳು ನೋಡೋದಾದರೆ ವಾಲ್ಯೂಮ್ಗಳು ತುಂಬ ಕಡಿಮೆ ಇದೆ. ಹಾಗಾಗಿ ನಿಮಗೆ ಡಿಸ್ಕೌಂಟಲ್ಲಿ ಸಿಗಬಹುದು ಮಾರ್ಕೆಟ್ ಪ್ರೈಸ್ಗಿಂತ. ಆದರೆ ನೀವು ಮಾರಕ್ಕೆ ಅಂತ ಹೋದಾಗಲೂ ಕೂಡ ನೀವು ಡಿಸ್ಕೌಂಟಲ್ಲೇ ಕೊಡಬೇಕಾಗ್ತಾ ಹೋಗುತ್ತೆ SGBನಲ್ಲಿ. ಅದನ್ನು ನೀವು ಮರಿತಾ ಹೋಗಬಾರ್ದು. 2.5% ಇಂಟ್ರೆಸ್ಟ್ ಬರುತ್ತೆ. ಹಾಗಂದರೆ ಈಗ ನೋಡಿ, ಇದು ಇಶ್ಯೂ ಆಗಿದ್ದು ಇದು ಇಶ್ಯೂ ಆಗಿರೋದು 6,213. ಯಾವಾಗ 2024ರಲ್ಲಿ ಆ ಗೋಲ್ಡ್ ಪ್ರೈಸ್ ಇದ್ದಾಗ ಇಶ್ಯೂ ಆಗಿರೋದು. ಇವಾಗ ಎಲ್ಲಿ ನಡೀತಾ ಇದೆ, ಇವಾಗ 18,000ದಲ್ಲಿ ನಡೀತಾ ಇದೆ ಅಲ್ವಾ. ಹಾಗಾದರೆ ನಿಮಗೆ 18,000 ಇವಾಗ ನಡೀತಾ ಇದೆಯಲ್ಲ, ಅದು 17,000 ನಡೀತಾ ಇದೆ ಆಯಿತಾ. 17,770ಕ್ಕೆ ನಿಮಗೆ 2.5% ಕೊಡ್ತಾರಾ? ಇಲ್ಲ. ನೀವು ಇನ್ವೆಸ್ಟ್ ಮಾಡಿದಾಗ 1 ಗ್ರಾಮನ್ನು ಇನ್ವೆಸ್ಟ್ ಮಾಡಿದ್ದೀರಿ ಅಂದರೆ 6,213 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ 2.5% ಕೊಡ್ತಾ ಹೋಗುತ್ತೆ. ಹಾಗಾಗಿ ಆ 2.5% ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕು. ತುಂಬ ಏನು ಗೋಲ್ಡ್ ಮೇಲೆ ಹೋದಂಗೂ ನಿಮಗೆ 2.5% ಸಿಗ್ತಾ ಹೋಗುತ್ತೆ ಅಂದರೆ ಆ ರೀತಿ ಅಲ್ಲ. ಜೊತೆಗೆ ಆ 2.5% ಇಂಟ್ರೆಸ್ಟ್ ಏನು ಬರುತ್ತೆ ನಿಮಗೆ, ಅದು ಗೋಲ್ಡ್ ಪ್ರೈಸಿನ ಹೊರತುಪಡಿಸಿ
ಪಾಲಿಸಿ ಬರುವಂಥದ್ದು ಅದು ಟ್ಯಾಕ್ಸಬಲ್ ಆಗಿರುತ್ತೆ. ಅಂದರೆ ನೀವು 30% ಟ್ಯಾಕ್ಸಬಲ್ ಇದ್ರೆ ಅಂದರೆ ಅದಕ್ಕೆ ಟ್ಯಾಕ್ಸಬಲ್ ಕೂಡ ಆಗಿರುತ್ತೆ. ಹಾಗಾಗಿ SGB ಲಿಕ್ವಿಡಿಟಿನ ಕನ್ಸಿಡರ್ ಮಾಡೋದಾದರೆ ಮತ್ತು ಮುಂದೆ ಈ ಥರದ್ದು ಇನ್ನೂ ಏನಾದ್ರು ಚೇಂಜಸ್ ಬಂತು ಏನಾದ್ರು ಮಾಡಿದ್ರು ಅಂತಂದರೆ SGB ಮೇಲೆ ಇರೋ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇದರಲ್ಲಿ ಪಾರ್ಟಿಸಿಪೇಷನ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಆದಷ್ಟು ಎಲ್ಲರೂ ಎಕ್ಸಿಟ್ ಮಾಡಿ ಆಚೆ ಹೋಗೋಕ್ಕೆ ಯೋಚನೆ ಮಾಡ್ತಾ ಹೋಗ್ಬೋದು. ಹಾಗಾಗಿ SGBನಲ್ಲಿ ಇನ್ವೆಸ್ಟ್ ಮಾಡೋರು ಸೆಕೆಂಡರಿ ಮಾರ್ಕೆಟಲ್ಲಿ ಸ್ವಲ್ಪ ವಾಲ್ಯೂಮ್ಗಳನ್ನು ನೋಡಿಕೊಂಡು ತುಂಬ ಹುಷಾರಾಗಿ ನೀವು ಇನ್ವೆಸ್ಟ್ ಮಾಡ್ತಾ ಹೋಗಬೇಕು. ಹಾಗಾದರೆ ETF ಅಲ್ಲಿ ಮಾಡೋದಾದ್ರೆ ಯಾವ ರೀತಿ? ETF ಅಲ್ಲಿ ನಮಗೆ ಹೇಗೆ ಒಳ್ಳೆ ವ್ಯಾಲ್ಯೂನ ಕಂಡುಹಿಡ್ಕೊಳೋದು ಅಂದರೆ ನೋಡಿ, INAV ಅಂತ ಸಿಗ್ತಾ ಹೋಗುತ್ತೆ. ನೀವು ಬೇರೆ ಬೇರೆ ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇರ್ಬೋದು. ಇವಾಗ SBI ಅಲ್ಲಿ ಮಾಡಿರ್ಬೋದು, ಕೆಲವರು ನಿಪಾನಲ್ಲಿ ಮಾಡಿರ್ಬೋದು, ಕೆಲವರು ಝೆರೋದ ಕೇಸ್ಗಳಲ್ಲಿ ಮಾಡಿರ್ಬೋದು. ಈ ರೀತಿ ಮಾಡಿದ್ರೆ ನೀವು ಯಾವುದೇ ಫಂಡ್ ಹೌಸ್ ಆಗಿರಲಿ, ನೀವು SBI ಅಂದರೆ SBI INAV ಅಂತ ಸರ್ಚ್ ಮಾಡಿ ಗೂಗಲಲ್ಲಿ, ಝೆರೋದ ಆದರೆ ಝೆರೋದ INAV ಅಂತ ಸರ್ಚ್ ಮಾಡಿ. ಎರಡನ್ನ ಉದಾಹರಣೆಗೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವು ಯಾವ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೋ ಅದರ INAV ಅಂದರೆ ಏನಿದು? ಇಂಡಿಕೇಟಿವ್ NAV ಅಂತ. NAV ಅಂದರೆ ನಿಮ್ಗೆ ಗೊತ್ತು, ನೆಟ್ ಅಸೆಟ್ ವ್ಯಾಲ್ಯೂ ಅಂತ. ಅದರ INAV ಅಂದರೆ ಏನಾಗುತ್ತೆ? ಇಂಡಿಕೇಶನ್ ಅಂದರೆ ಆ್ಯಕ್ಚುಲಿ ಇದ್ರದ್ದು ಪ್ರೈಸ್ ಎಷ್ಟಿದೆ ಅಂತ ಇದು ತೋರಿಸ್ತಾ ಇರುತ್ತೆ. NAV ನಿಮ್ಗೆ ಏನಾಗುತ್ತೆ ನಿಮ್ಗೆ ಗೊತ್ತಿದೆ, ಬೆಳಗ್ಗೆ ಓಪನ್ ಆದರೆ ಮಾರ್ಕೆಟು ಕೊನೆಗೆ ಮುಗಿಯುತ್ತಲ್ಲ ಸಂಜೆ ಮಾರ್ಕೆಟು, ಆವಾಗಲೇ NAV ಪ್ರೈಸ್ಗಳು ಅಡ್ಜಸ್ಟ್ ಆಗುತ್ತದಲ್ವ. ಯೂಶಲಿ ಮ್ಯೂಚುವಲ್ ಫಂಡ್ ಟರ್ಮ್ ಅದು. ಸೊ ಆ ಥರ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ನಿಮ್ಗೆ ಇದರಲ್ಲಿ ಏನಾಗ್ತಾ ಹೋಗುತ್ತೆ, INAVನಲ್ಲಿ ಮ್ಯೂಚುವಲ್ ಫಂಡ್ ರೂಟಲ್ಲಿ ಅಥವಾ ETF ಅಲ್ಲಿ ನೀವು ಇನ್ವೆಸ್ಟ್ ಮಾಡೋರಿಗೆ ಸೆಕೆಂಡಲ್ಲೂ ನಿಮ್ಗೆ ಏನಾಗ್ತಾ ಹೋಗಿರುತ್ತೆ, INAV ಅಪ್ಡೇಟ್ ಆಗ್ತಾ ಇರುತ್ತೆ. ಇದರಿಂದ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಓಕೆ ಈಗ 274 ಅಂತ ತೋರಿಸ್ತಾ ಇದೆ ನಿಫ್ಟಿ 50. ಸೇಮ್ ಗೋಲ್ಡ್ಗೆ ಅಂತ ಬಂದರೆ ನೋಡಿ, ₹129.67 ಅಂತ ಟಿಕ್ ಆಗ್ತಾ ಇರುತ್ತೆ. ಬಟ್ ನಿಮಗೆ ಮಾರ್ಕೆಟಲ್ಲಿ ಅಂದರೆ ನೀವು ಕೈಟಲ್ಲೋ ಅಥವಾ ನೀವು ಬೇರೆ ಯಾವುದೇ ಬ್ರೋಕರಲ್ಲಿ ಗೋಲ್ಡ್ ETF SBI ಅಂತ ನೀವು ಹುಡುಕಿದ್ರಲ್ಲಿ ಅಲ್ಲಿ ನಿಮ್ಗೆ ಏನಾದ್ರು ₹135 ತೋರಿಸ್ತಿದೆ, ₹140 ತೋರಿಸ್ತಿದೆ ಅಂದರೆ ಅರ್ಥ ಏನು, ನೀವು ಈಗ ಬೈ ಮಾಡುವಂಥದ್ದು ಒಳ್ಳೆಯದಲ್ಲ. ಯಾಕೆಂದರೆ ಇಂಡಿಕೇಟಿವ್ INAV ಕಡಿಮೆ ಇದೆ, ಬಟ್ ಮಾರ್ಕೆಟಲ್ಲಿ ವ್ಯಾಲ್ಯೂ ಜಾಸ್ತಿ ತೋರಿಸ್ತಿದೆ. ಅಂದರೆ ನೀವು ಜಾಸ್ತಿ ದುಡ್ಡು ಕೊಟ್ಟು ಖರೀದಿಸ್ತಾ ಇದ್ದೀರಾ ಅಂತ. ಅವಾಗ ಏನಾಗಬೇಕು, ನೀವು ಸ್ವಲ್ಪ ಹುಷಾರಾಗಿರಬೇಕು. ಏನು ಮಾಡಬೇಕು, ಲಿಮಿಟ್ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಈ INAV ಏನು ತೋರಿಸ್ತಾ ಇರುತ್ತೋ ₹129 ತೋರಿಸ್ತಿದೆ ಅಲ್ವಾ, 129, 130 ಅದರ ಹತ್ತಿರಕ್ಕೆ ನೀವು ಲಿಮಿಟ್ ಆರ್ಡರ್ನ ಇಟ್ಬಿಟ್ಟು ಕೂತ್ಕೊಳ್ಳೋವಂಥದ್ದು ಒಳ್ಳೇದಾಗ್ತಾ ಹೋಗುತ್ತೆ. ಅವತ್ತಲ್ಲಿ ಬಂತು ಅಂದರೆ ಬೈ ಆಗಲಿ, ಇಲ್ಲ ಅಂತಂದರೆ ಅವತ್ತು ಮ್ಯಾನಿಪುಲೇಟ್ ಆಗ್ತಾರೆ, ಅವತ್ತು ಪಾರ್ಟಿಸಿಪೇಟ್ ಮಾಡೋದು ಒಳ್ಳೇದಲ್ಲ ಅಂತ. ಕೆಲವೊಂದು ಸಲ ಏನಾಗ್ತಾ ಹೋಗುತ್ತೆ, ಮಾರ್ಕೆಟ್ ವ್ಯಾಲ್ಯೂ INAVಗಿಂತ ಕಡಿಮೆ ತೋರಿಸ್ತಾ ಇರುತ್ತೆ. ಅಂದರೆ INAVನೇ ₹129 ತೋರಿಸ್ತಾ ಇದೆ, ಬಟ್ ಮಾರ್ಕೆಟಲ್ಲಿ ಅಂದರೆ ನಿಮ್ಮ ಬ್ರೋಕರ್ಗಳಲ್ಲಿ ಏನು ಟ್ರೇಡ್ ಆಗ್ತಾ ಇರುತ್ತಲ್ಲ ಅದು ₹125, ₹120 ಇದಕ್ಕಿಂತ ಕಮ್ಮಿ ಟ್ರೇಡ್ ಆಗ್ತಿದೆ ಅಂತ ತಿಳ್ಕೊಳ್ಳಿ, ಅದು ಬೆಸ್ಟ್ ಟೈಮ್ ಟು ಬೈ ಅಲ್ವಾ. ಯಾಕೆಂದರೆ ನಮಗೆ ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ ಅವಾಗ. ಹಾಗಾಗಿ INAVಗಿಂತ ಜಾಸ್ತಿ ನಡೀತಾ ಇದೆ ಬೆಲೆ ಅಂದರೆ ನೀವು ಜಾಸ್ತಿ ದುಡ್ಡು ಕೊಡ್ತಾ ಇದ್ದೀರಾ ಬೈ ಮಾಡೋಕ್ಕೆ, ಹಾಗಾಗಿ ಒಳ್ಳೇದಲ್ಲ ಅಂತ. INAVಗಿಂತ ಕಡಿಮೆ ನಡೀತಾ ಇದೆ ಅಂದರೆ ನಿಮಗೆ ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ ಅಂತ, ಆವಾಗ ಬೈ ಮಾಡೋಕ್ಕೆ ಸೂಕ್ತ ಆಗ್ತಾ ಹೋಗುತ್ತೆ. ಸೊ ಅದನ್ನ ನೀವು ನೋಡ್ಕೊತ ಹೋಗ್ಬೋದು. ಯೂಶಲಿ ಮಾರ್ಕೆಟು ಒಂದೇ ಥರ ಇದ್ದಾಗ ಇದು ಚೇಂಜ್ ಆಗಲ್ಲ, ಎರಡು ಕೂಡ ಒಂದೇ ಥರ ನಡೀತಾ ಇರುತ್ತೆ. ಬಟ್ ಯಾವಾಗ ತುಂಬ ಒಂದು ವೊಲಟೈಲ್ ಆಗುತ್ತೆ ಮಾರ್ಕೆಟು, ಆವಾಗ ಒಂದು ಆರ್ಬಿಟ್ರಾಜ್ ಐಡೆಂಟಿಫೈನ ಮಾಡ್ತಾ ಹೋಗ್ತಾರೆ, ಆವಾಗ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಆಗ INAVನ ನೀವು ರೆಫರ್ ಮಾಡೋದು ವೆರಿ ಇಂಪಾರ್ಟೆಂಟ್. ಸೇಮು ನಿಮಗೆ ಕೇಸಲ್ಲಿ ಝೆರೋದ ಕೇಸಲ್ಲೂ ಕೂಡ ನೀವು ಪ್ರತಿ ಯಾವುದೇ ಮ್ಯೂಚುವಲ್ ಫಂಡ್ ಹೌಸ್ಗೆ ಹೋದ್ರೂ ಕೂಡ ನೀವು ಅವ್ರದ್ದು INAV ಅಂತ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗ್ತಾ ಹೋಗುತ್ತೆ. ಇದನ್ನ ನೀವು ನೋಡಿಕೊಂಡು ಅದ್ರ ಮೇಲೆ ನೀವು ಲಿಮಿಟ್ ಆರ್ಡರ್ಗಳನ್ನು ಪ್ಲೇಸ್ ಮಾಡ್ತಾ ಹೋಗ್ಬೋದು. SIP ಮಾಡೋರಿಗಾದರೆ ಸ್ವಲ್ಪ ಕಷ್ಟ ಆಗುತ್ತಿದ್ದು, ಯಾಕೆಂದರೆ SIP ನೀವು ಪ್ಲೇಸ್ ಮಾಡಿಬಿಟ್ಟಿರ್ತೀರ ಇಂಥಕ್ಕೆ ಅಂತ, ಅದು ಆ ಟೈಮಲ್ಲಿ ಪ್ಲೇಸ್ ಆಗ್ತಾ ಹೋಗುತ್ತಲ್ವ, ಆಟೋಮೆಟಿಕಾಗಿ ತೊಗೊಳ್ತಾ ಹೋಗುತ್ತೆ. ಬಟ್ ನಾನು ನೋಡಿಬಿಟ್ಟು ಇನ್ವೆಸ್ಟ್ ಮಾಡ್ತೀನಿ, ಇಂಥ ದಿನ ಇನ್ವೆಸ್ಟ್ ಮಾಡ್ತೀನಿ ಅನ್ನೋರು ಸ್ವಲ್ಪ INAVನೂ ಕನ್ಸಿಡರ್ ಮಾಡೋದು ಒಳ್ಳೆಯದು. ಗೋಲ್ಡಲ್ಲಿ ಅಂಥ ವೇರಿಯೇಷನ್ ಆಗಿಲ್ಲ, ಆದರೆ ಸಿಲ್ವರಲ್ಲಿ ತುಂಬ ದೊಡ್ಡ ವೇರಿಯೇಷನ್ ಆಯಿತು. ನಿಮಗೆ ಗೊತ್ತಿರ್ಬೋದು, ಸಿಲ್ವರ್ ಒಂದಿನ ಕರೆಕ್ಷನ್ ಆದಾಗ ನಮ್ಮ ETFಗಳು ಏನು ಅದು 10% ಕರೆಕ್ಷನ್ ಆಗಿದ್ರೆ ನಮ್ಮ ETFಗಳು 20% ಕರೆಕ್ಷನ್ ಆಯಿತು. ಯಾಕೆಂತಂದರೆ INAV ಏನಿದೆಯೋ ಅದಕ್ಕಿಂತ ತುಂಬ ಮೇಲ್ಗಡೆ ಹೋಗಿ ಟ್ರೇಡ್ ಆಗ್ತಾ ಇತ್ತು. ಹಾಗಾಗಿ ಇನ್ವೆಸ್ಟ್ ಮಾಡಬೇಕಾದ್ರೆ INAVನ ನೋಡುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇದಿಷ್ಟು SJB ಮತ್ತು ETF ಈಗ ಏನು ಅಂಥ ವ್ಯತ್ಯಾಸ ಇಲ್ಲ. ಹಾಗಾಗಿ ETFಗಳೇ ಶಾರ್ಟ್ ಟರ್ಮಲ್ಲಾಗಲಿ ಅಥವಾ ಸಣ್ಣ ಮೊತ್ತದಲ್ಲಿ SIP ಮೂಲಕ ಹೂಡಿಕೆ ಮಾಡೋರಿಗೆ ಸರಿ ಹೋಗ್ತಾ ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ. ಈಗ SJBನಲ್ಲಿ ಮುಂಬರೋ ದಿನಗಳಲ್ಲಿ ಲಿಕ್ವಿಡಿಟಿ ಅನ್ನೋದು ಇನ್ನೂ ಕೂಡ ಕಮ್ಮಿ ಆಗ್ತಾ ಹೋಗ್ಬೋದು. ಬಿಕಾಸ್ 12.5% ಟ್ಯಾಕ್ಸ್ ಕೊಡಲೇಬೇಕಾಗ್ತಾ ಹೋಗುತ್ತಲ್ವ, ಹಾಗಾಗಿ ಅದನ್ನು ಕೂಡ ಅಡ್ಜಸ್ಟ್ಮೆಂಟ್ಗಳಾಗ್ತಾ ಹೋಗಬೇಕು. ಇದಿಷ್ಟು ಗೋಲ್ಡಿಗೆ ಸದ್ಯಕ್ಕೆ ಬಂದಿರುವಂಥ ಮಾಹಿತಿ ಬಜೆಟ್ 2026 ಅದನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.